ಇಲ್ಲಿ ಇಲ್ಲಿ ಧ್ವಜ ಹಾರಿಸೋದಕ್ಕೆ ಒಂದು ದೊಡ್ಡ ಧ್ವಜಸ್ತಂಭವನ್ನು ಮಾಡಿದ್ದಾರೆ. ಸುಮ್ಮನೆ ಇವರನ್ನು ಅನಧಿಕೃತವಾಗಿ ಮಾಡಿಲ್ಲ. ಇದು ಪಂಚಾಯತಿ ವ್ಯಾಪ್ತಿಗೆ ಸೇರಿದಂಥ ಜಾಗ, ಇದ್ದೇ ಧ್ವಜಸ್ತಂಭ ಇದ್ದಂಥ ಜಾಗ. ಇಲ್ಲಿ ಎತ್ತರವಾದ ಧ್ವಜಸ್ತಂಭವನ್ನು ಪಂಚಾಯತಿಯಿಂದ ಅನುಮತಿ ಪಡೆದು ಅವರೆಲ್ಲ ಅನುಮತಿ ಕೊಟ್ಟ ಮೇಲೆ ಇಲ್ಲಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ಧ್ವಜವನ್ನು ಹಾರಿಸಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದವರು ಇದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇವತ್ತು ಇದನ್ನು ತಡೀತಾ ಇರ್ತಕ್ಕಂಥದ್ದು ಭಾಳ ದುರುದ್ದೇಶಪೂರ್ವಕವಾದಂಥದ್ದು. ಇದಿಷ್ಟೇ ಅಲ್ಲ, ಎಲ್ಲ ತಾಲೂಕುಗಳಲ್ಲೂ ಕೂಡ ಬೇರೆ ಪಕ್ಷದವರ ಫ್ಲೆಕ್ಸ್ಗಳನ್ನು ತೆಗೆದು ಅವ್ರ ಪಕ್ಷದವ್ರನ್ನ ಉಳಿಸ್ಕೊಳ್ಳುವಂಥ ಕಾರ್ಯ ನಡೀತಾ ಇದೆ. ನಮ್ಮ ಮದ್ದೂರಿನಲ್ಲೇ ನಡೀತಾ ಇದೆ, ನಿಮ್ಮ ಗಮನಕ್ಕೂ ಬಂದಿದೆ. ನೀವ್ಯಾರು ಟಿ ವಿನವರು ವರದಿ ಮಾಡಿಲ್ಲ. ಯಾಕೆ ತೆಗೆಸೋದಾದರೆ ಪಟ್ಟಣದ ವ್ಯಾಪ್ತಿಯಲ್ಲಿ ಎಲ್ಲರೂ ತೆಗೆಸಿ, ನಾವು ಹೇಳಿದ್ವಿ, ಎಲ್ಲ ತೆಗೆಸೋದಾದರೆ ಎಲ್ಲರೂ ತೆಗೆಸಾಕಿ, ಯಾವ ಪಕ್ಷದ್ದು ಇರೋದು ಬೇಡ, ಫ್ಲೆಕ್ಸ್ ಹಾಕೋದೇ ಬೇಡ. ಒಬ್ಬ ಶೇಷನ್ನು ಎಲೆಕ್ಷನ್ ಕಮಿಷನರ್ ಆಗಿ ಭಾರತ ದೇಶದ ಇದರಲ್ಲಿ ಆವತ್ತಿಂದಷ್ಟು ಅಷ್ಟು ಸ್ಟ್ರಿಕ್ಟಾಗಿ ಎಲ್ಲೂ ಕೂಡ ಫ್ಲೆಕ್ಸೇ ಹಾಕ್ದಂಗೆ ಚುನಾವಣೆ ನಡೆಸೋಂಥ ಉದಾಹರಣೆ ಈ ದೇಶದಲ್ಲಿದೆ. ಇವರು ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಡಿಕ್ಟೇಟರ್ಶಿಪ್ದವರು ಹಿಟ್ಲರ್ ಸರ್ಕಾರ ತರುವಂಥ ರೀತಿಯಲ್ಲಿ ಇವರು ವರ್ತನೆ ಮಾಡ್ತಾಯಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಹೋಗಬೇಕು, ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ. ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಈ ಹಿಟ್ಲರ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕಾರ್ಯ ಇವತ್ತು ಕೆರಗೋಡಿನಿಂದ ಶುರು ಆಗಬೇಕು ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಕಾನೂನಿನಲ್ಲಿ ರಾಷ್ಟ್ರಧ್ವಜ ಅಥವಾ ನಾಡಧ್ವಜ ಇವೆರಡು ಮಾತ್ರ ಹಾರಿಸ್ಬೇಕು, ಬೇರೆ ಧ್ವಜನ ಹಾರಿಸೋದಕ್ಕೆ ಅನುಮತಿ ಇಲ್ಲ ಅಂತ ಹೇಳ್ತಾರೆ. ಅದು ಸರ್ಕಾರಿ ಜಾಗದಲ್ಲಿ, ಇದು ದೇವಸ್ಥಾನ ಪಂಚಾಯತಿ ಜಾಗ, ರೆಸೊಲ್ಯೂಷನ್ ಮಾಡ್ಕೊಂಡಿದ್ದಾರೆ. ದೇವಸ್ಥಾನಕ್ಕೆ ಸೇರಿದಂಥ ಜಾಗ ಇದು. ಮೂರು ಬಾರಿ ಅನುಮೋದನೆ ಆಗಿದೆ. ಅನುಮೋದನೆ ಆಗಿ ಇವಾಗ ಹನುಮಧ್ವಜ ಭಗವಧ್ವಜ ಹಾರಿಸಿದ್ರೆ ಇವ್ರಿಗೇನಾಗುತ್ತೆ? ಹನುಮಂತ ಯಾವ ಪಾರ್ಟಿಗೆ ಸೇರಿದವನು? ಯಾವ ಪಾರ್ಟಿಗೂ ಸೇರಿದವರಲ್ಲ. ಇವಾಗ ಕಾಂಗ್ರೆಸ್ನವ್ರು ಪೂಜೆ ಮಾಡೋದಿಲ್ವಾ? ಸಿದ್ದರಾಮಯ್ಯನವರು ಶ್ರೀರಾಮಚಂದ್ರ, ಸೀತಾ, ಲಕ್ಷ್ಮಣ, ಆಂಜನೇಯ ದೇವಸ್ಥಾನ ಉದ್ಘಾಟನೆ ಮಾಡಿದ್ರು. ಯಾಕೆ ಉದ್ಘಾಟನೆ ಮಾಡಬೇಕಾಗಿತ್ತು? ಹೌದು ಹೌದು. ಇವ್ರು ಹೇಳಿದ್ರು, ಡಿ ಕೆ ಶಿವಕುಮಾರ್ ಹೇಳಿದ್ರು ಶಿವ ನನ್ನ ಹೆಸರಿನಲ್ಲೇ ಇದೆ ಅಂದರು. ಇವ್ರು ಹೇಳಿದ್ರು ರಾಮ ನನ್ನ ಹೆಸರಿನಲ್ಲೇ ಇದೆ ಅಂತ ಅಂದರು. ಹಾಗಿದ್ಮೇಲೆ ಇದನ್ನ ಯಾಕೆ ವಿರೋಧ ಮಾಡಬೇಕು? ಹೌದು, ಇದು ಖಂಡಿತ ಪ್ಯೂರ್ಲಿ ರಾಜಕೀಯ. ಇಲ್ಲಿ ಇಷ್ಟು ಎತ್ತರದ ಇದನ್ನು ಧ್ವಜವನ್ನು ನಿರ್ಮಾಣ ಮಾಡಿ ಅದನ್ನು ನಿಲ್ಲಿಸಿ ಧ್ವಜ ಹಾರಿಸ್ಬೇಕಾದ್ರೆ ಎಷ್ಟು ದಿವಸ ಆಗಬೇಕು? ಒಂದು ರಾತ್ರಿಯಲ್ಲಿ ಆಗುತ್ತಾ? ಕಳೆದ ಒಂದೂವರೆ ತಿಂಗಳಿಂದ ಇಲ್ಲಿ ಎಲ್ಲ ಶ್ರಮಪಟ್ಟು ಮಾಡಿದ್ದಾರೆ. ಆವಾಗ ಏನು ಮಾಡ್ತಾಯಿದ್ರು ಜಿಲ್ಲಾಡಳಿತ? ನೋಟಿಸ್ ಕೊಟ್ಟಿದ್ದೀವಿ. ಅದೇ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲೋ ನೆನ್ನೆ ಮೊನ್ನೆ ನೋಟಿಸ್ ಕೊಟ್ಬಿಟ್ರೆ ಭಾಳ ಈ ಜಿಲ್ಲಾಡಳಿತನೂ ಕೂಡ ಕಾನೂನಿನ ಮೀರಿ ಈ ಸರ್ಕಾರದ ಶಾಸಕರುಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಇದು ಒಂದು ದೊಡ್ಡ ದುರಂತ. ಮುಂದಿನ ದಿವಸಗಳು ಹೌದು, ಖಂಡಿತ ಧಕ್ಕೆ ಆಗ್ತಾ ಇದೆ. ಸಾರ್ವಜನಿಕರ ಭಾವನೆಗಳಿಗೆ ಸ್ಪಂದಿಸಬೇಕು. ಇದರಲ್ಲಿ ಏನು ಯಾವುದೂ ರಾಜಕೀಯ ಇಲ್ಲ. ಹನುಮಧ್ವಜ ಏನು ಯಾವುದೇ ಪಕ್ಷದ ಧ್ವಜನಾ? ನೀವೇ ಹೇಳಿ. ಪಾರ್ಕ್ಗಳಲ್ಲೇ ಅದೇ ಅದೇ ಎಷ್ಟು ಕಡೆ ಇದೆ ಸರ್ಕಾರಿ ಜಾಗಗಳಲ್ಲಿ, ಎಷ್ಟು ದೇವಸ್ಥಾನಗಳನ್ನು ಕಟ್ಟಿಲ್ಲ, ಎಲ್ಲನೂ ತೆರವು ಮಾಡ್ಕೊಂಬರ್ಲಿ. ದೇವಸ್ಥಾನಗಳು ಕಟ್ಟಿಲ್ವಾ ಸರ್ಕಾರಿ ಜಾಗದಲ್ಲಿ? ಅನಧಿಕೃತವಾಗಿ ರಸ್ತೆಗಳಲ್ಲೇ ಕಟ್ಟಿಲ್ವಾ ದೇವಸ್ಥಾನನ? ಹಾಗಾದ್ರೆ ಎಲ್ಲ ದೇವಸ್ಥಾನಗಳನ್ನು ತೆರವು ಮಾಡಲಿ. ಅವಾಗ ಇದನ್ನು ಬೇಕಾದ್ರೆ ತೆರವು ಮಾಡಿಸೋಣ ನಾವೇ ನಿಂತು. ನಮ್ಮ ಜಿಲ್ಲೆಯಲ್ಲಿ ವೈಯಕ್ತಿಕ ದ್ವೇಷದಿಂದ ನಡೀತಾ ಇದೆ ಅನ್ನೋದಾದರೆ, ಜಿಲ್ಲೆಯಲ್ಲಿರ್ತಕ್ಕಂಥ ಸಾರ್ವಜನಿಕ ರಸ್ತೆಗಳಲ್ಲಿರ್ತಕ್ಕಂಥದ್ದು ಮತ್ತು ಸಾರ್ವಜನಿಕ ಜಮೀನಲ್ಲಿ, ಸರ್ಕಾರಿ ಜಮೀನಲ್ಲಿರ್ತಕ್ಕಂಥ ಯಾವುದು ಅಕ್ರಮ ಕಟ್ಟಡಗಳಿದೆ, ದೇವಸ್ಥಾನಗಳಿರ್ಬೋದು, ಏನೇ ಆಗಿರ್ಬೋದು, ಎಲ್ಲನೂ ತೆರವು ಮಾಡಿಸ್ಕೊಂಬರಲಿ. ಇದನ್ನು ತೆರವು ಮಾಡಲಿ, ಬೇಡ ಅಂತ ಹೇಳೋದಿಲ್ಲ. ಇವತ್ತು ಬಹುಸಂಖ್ಯಾತ ಧರ್ಮೀಯರಿಗೆ ಅಪಮಾನವನ್ನು ಈ ಸರ್ಕಾರ ಮಾಡಿದೆ. ಇಲ್ಲಿ ಯಾವುದೇ ರಾಜಕೀಯ ಪ್ರೇರಿತವಾಗಿ ಧ್ವಜಸ್ತಂಭ ನಿರ್ಮಾಣ ಮಾಡಿರಲಿಲ್ಲ. ಎಲ್ಲ ಪಕ್ಷದವರು ಸೇರಿಕೊಂಡೇ ಮಾಡಿರಿದ್ದಾರೆ. ಕಾಂಗ್ರೆಸ್ನವರು ದುಡ್ಡು ಕೊಟ್ಟಿದ್ದಾರೆ, ದಳದವರು ಕೊಟ್ಟಿದ್ದಾರೆ, BJPಯವರು ಕೊಟ್ಟಿದ್ದಾರೆ, ಯಾವುದು ಸೇರಿದವರು ಕೊಟ್ಟಿದ್ದಾರೆ. ಈ ಜಾಗವನ್ನು ನನಗೆ ಸ್ಥಳೀಕರು ಹೇಳೋ ಪ್ರಕಾರ ಶಾಸಕರೇ ಇಲ್ಲಿ ಮಾಡಿ ಅಂತಕ್ಕಂಥ ಸೂಚನೆಯೂ ಕೊಟ್ಟೋಗಿದ್ದಾರೆ. ಆದರೆ ಇದು ಇದಕ್ಕಿಂತ ಮುಂಚೆ ಸುಮಾರು 30-40 ವರ್ಷದಿಂದ ಇಲ್ಲಿ ಧ್ವಜಸ್ತಂಭ ಇತ್ತು. ನಾವು ಒಂದು ಆಂಜನೇಯನ ದೇವಸ್ಥಾನ ಕಟ್ಟಿದ ಮೇಲೆ ಅಲ್ಲೊಂದು ಧ್ವಜಸ್ತಂಭ ಇಡ್ತೀವಿ. ತಪ್ಪೇನದರಲ್ಲಿ? ಯಾರು ಕಂಪ್ಲೇಂಟ್ ಕೊಟ್ಟಿದ್ರಿ ಇವ್ರಿಗೆ? ನಾನೇ ಸಹ ಈ ಸುಮಾರು 22ನೇ ತಾರೀಕು 23ನೇ ತಾರೀಕು ಇಲ್ಲಿ ಬಂದಿದ್ದೆ. ಇದು ಓಪನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಂದು ಹೋಗಿದ್ದೆ. ಆ ಸಂದರ್ಭದಲ್ಲಿ ಯಾವುದೂ ತೊಂದರೆ ಇಲ್ಲ, ಇದು ಯಾವ ಗಲಾಟೆನೂ ಇಲ್ಲ, ಯಾವುದೋ ಅಬ್ಜೆಕ್ಷನ್ ಇಲ್ಲ. ಆದರೆ ಏಕಾಏಕಿ ಯಾವುದೋ ಒಂದು ಕಾರಣಕ್ಕೋ ಈಗೋ ಪ್ರಾಬ್ಲಮಿಂದ ಬಂದು ಈಗಿರ್ತಕ್ಕಂಥ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಈ ರೀತಿಯ ಪೊಲೀಸ್ನ ಉಪಯೋಗಿಸ್ಕೊಂಡು ಪರ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ ಈ ರೀತಿಯ
ಧಾರ್ಮಿಕ ವಿರೋಧಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಪಾಪ ಅಲ್ಪಸಂಖ್ಯಾತರು ಯಾರೂ ಇಲ್ಲ, ಅಥವಾ ಅವ್ರು ವಿರೋಧನೂ ಮಾಡಿಲ್ಲ, ಯಾರು ಇವ್ರಿಗೇನು ರಿಟರ್ನ್ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟಿಲ್ಲ. ಪರ್ಮಿಷನ್ ಯಾರು ಹೇಳಿದ್ದು? ಈಗ ಧ್ವಜಸ್ತಂಭ ನೆಡೋದಕ್ಕೆ ಇದು ಯಾವ್ದಾರ ಸರ್ಕಾರಿ ಕಟ್ಟಡ ಇದೆಯಾ ಇಲ್ಲಿ? ಅವರ ರಾಷ್ಟ್ರೀಯ ಧ್ವಜ ಮತ್ತೊಂದು ಮಗದೊಂದು ನಮ್ಮ ದೇಶದ ಆಡಿಸ್ಬೇಕಾದ್ರೆ ಯಾವುದೋ ಸರ್ಕಾರಿ ಕಟ್ಟಡ ಮತ್ತೊಂದು ಮಗದೊಂದು ಮುಂದೆ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ದೇವಸ್ಥಾನ ಮುಂದೆ ಯಾರಾದರೂ ಇರ್ತಾರ? ಹಂಗಾರೆ ಎಲ್ಲ ಕಡೆ ಇರ್ತಕ್ಕಂಥ ಧ್ವಜಸ್ತಂಭ ಎಲ್ಲ ತೆಗಿಸ್ತಾರೆ ಅವರು. ನಾವು ಅದನ್ನು ಪುನಃ ಹಾಕ್ಸಿ ಕೊಡಬೇಕು. ಅದು ನಮಗೇನಿಲ್ಲ, ಅವರೇ ಬಂದು ಸಿದ್ದರಾಮಯ್ಯನವರೇ ಬಂದು ಆರಿಸ್ಕೊಡ್ಲಿ, ನಮಗೇನು ತೊಂದರೆ ಇಲ್ಲ. ನಮಗೇನು ನಮ್ಮ ಧಕ್ಕೆ ಆಗಿದೆ, ಕ್ಷಮೆ ಕೇಳಿಕೊಂಡು ಆರಿಸೋದು ಸಾಕಷ್ಟೇ. ಇಲ್ಲ ಅಂದರೆ ಈ ಇಶ್ಯೂ ಇನ್ನೊಂದು ಮತ್ತೊಂದು ವಿವಾದ ಆಗ್ತದೆ, ಇದು ದೊಡ್ಡದಾಗಿ ಹೋಗ್ತದೆ. ಖಂಡಿತವಲ್ಲ, ಅದಾಗಬಾರ್ದು. ನಾವು ಶಾಂತಿಯುತವಾಗಿರಬೇಕು, ಕ್ಷಮೆ ಕೇಳಿ ಬಂದು ಅವರೇ ಆರಿಸಿದ್ರು ಆಯ್ತು. ನಮಗೆ ಅವರೇ ಆರಿಸ್ತಾರೆ, ಅವ್ರ ಕೈಲಿ ಆರಿಸೋಣ, ಅದಕ್ಕೇನಂತೆ? ಏನಂತ ಇದು ಸರ್ಕಾರಿ ಜಾಗ, ಇಲ್ಲಿ ಇನ್ನೊಬ್ರು ಕೇಳ್ತಾರೆ, ಇದೇ ರೀತಿ ಯಾರು ಕೇಳಿಲ್ಲ ಸರ್. ರೀ ನೋಡ್ರಿ, ಇದು ಗ್ರಾಮ ಠಾಣ. ಗ್ರಾಮ ಠಾಣಕ್ಕೆ ಗ್ರಾಮ ಪಂಚಾಯತಿಗೆ ಎಲ್ಲ ಹಕ್ಕು ಇರ್ತದೆ. ಈಗ ಕಟ್ತಾ ಇದ್ದ ಅಂತ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರು ಆಡಳಿತ? ಪರ್ಮಿಷನ್ ಕೊಟ್ಟಾಗ ಏನು ಮಾಡ್ತಾ ಇದ್ರು ಇವರು? ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಡಿಸಿ ಕಚೇರಿ ಮುಂದೆ ಆರಿಸ್ತೀನಿ ಅಂದ್ರೆ ನಾಳೆ ಪರ್ಮಿಷನ್ ಕೊಡಕ್ಕಾಗತ್ತಾ? ಅಲ್ಲಿ ಯಾರು ಹೋಗ್ತಾರೆ? ಡಿಸಿ ಕಚೇರಿ ಮುಂದೆ ಭಗವಂತ ಧ್ವಜ ಹಾರ್ಸಕ್ ಹೋಗ್ತಾರೆ ಯಾರಾದ್ರ? ಇವ್ರೇನು ಬುದ್ಧಿ ಅಂತ ಏನು ಇದೆಲ್ಲ ಅಧಿಕಾರದ ಮದದಿಂದ ಡಿಸಿ ಕಚೇರಿ ಮುಂದೆ ಭಗವಂತ ಧ್ವಜ ಹಾರಿಸ್ತಾರ? ಇಲ್ಲಿ ಏನು ಪರ್ಮಿಷನ್ ಏನು ಗೊತ್ತಾ? ಇದು ಅರ್ಜುನ ಸ್ತಂಭ, ಭಗವಾನ್ ಧ್ವಜ, ಅದಕ್ಕೆ ಅಂತ ಪರ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥದ್ದು. ಇದೆಲ್ಲ ಏನಾಗ್ತದೆ? ಸಮರ್ಥಿಸ್ಕೊಳ್ತಕ್ಕಂಥದ್ದು. ಇಲ್ಲಿ ಪಕ್ಷಾತೀತವಾಗಿ ನಿಲ್ಲಿಸಿರ್ತಕ್ಕಂಥದ್ದು. ಇವತ್ತು ಬಹುಸಂಖ್ಯಾತ ಇರ್ತಕ್ಕಂಥ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿರ್ತಕ್ಕಂಥದ್ದು ನಿಜ. ಅದನ್ನು ಸರ್ಕಾರ ಕ್ಷಮೆ ಕೇಳಿಕೊಂಡು ಬಂದು ಧ್ವಜವನ್ನು ರಿಟೈರ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ನಮಗೆ ಎಲ್ಲರೂ ಬರ್ತೀವಿ. ಈ ರಾಜ್ಯದಲ್ಲಿ ಯಾರಾದ್ರೂ ಸುಳ್ಳು ವಿಷಯಗಳನ್ನ ಪ್ಲಾಂಟ್ ಮಾಡೋದು ಆತನೇ. ಅದೇ ನೀವು ಹೇಳಿದ್ರಲ್ಲ, ಆತ. ಇನ್ಯಾರೂ ಮಾಡೋದಿಲ್ಲ. ಅರ್ಥ ಆಯ್ತಲ್ಲ? ನಾನು ಟಿ ವಿ ನಿಮ್ಮ ಮಾಧ್ಯಮದಲ್ಲೇ ನೋಡಿದೆ, ಅಲ್ಲಿ ಪರ್ಮಿಷನ್ ತಗೊಂಡಿಲ್ಲ, ಅದು ಮತ್ತೊಂದು ಮಾಡಿಲ್ಲ, ಮಾಡಿ. ನಾನು ಹೇಳ್ತಾ ಇದ್ದೀನಿ, ಇದು ಸುಮಾರು 10 ವರ್ಷಗಳಿಂದ ಇರ್ತಕ್ಕಂಥ ಧ್ವಜಸ್ತಂಭ ಚಿಕ್ಕದಾಗಿತ್ತು. ಅದನ್ನು ಊರಿನವರೆಲ್ಲ ತೀರ್ಮಾನ ಮಾಡಿಕೊಂಡು ಸೌಹಾರ್ದತೆಯಿಂದ ದೊಡ್ಡದು ಮಾಡ್ಕೊಂಡಿದ್ದಾರೆ. ತಪ್ಪೇನು? ಇದನ್ನು ತೆಗೆಸ್ತಕ್ಕಂಥದ್ದು ಏನಿದೆ? ಇವತ್ತಿಂದನೇ ಸ್ಟಾರ್ಟ್ ಆಗ್ತದೆ. ಇದು ಪ್ಯೂರ್ ಷಡ್ಯಂತ್ರ ನಡೆಸಿ, ರಾಜಕೀಯ ಷಡ್ಯಂತ್ರ. ಅವರ ಈಗೋ ಪ್ರಾಬ್ಲಮ್. ಇಲ್ಲಿ ಶಾಸಕರು ಇರ್ಬೋದು, ಮತ್ತೊಬ್ಬ ಇರ್ಬೋದು, ಅವರ ಈಗೋ ಪ್ರಾಬ್ಲಮಿಂದ ಆಗಿರ್ತಕ್ಕಂಥದ್ದು ಅಷ್ಟೇ, ಇನ್ನೇನಿಲ್ಲ. ಇವಾಗಲೂ ನಾವು ಅಲ್ಲಲ್ಲ ಖಂಡಿತ ಎಲ್ಲ ಬರ್ತಾರೆ. ದೇವೇಗೌಡರು ಬರ್ತಾರೆ. ಇವಾಗಲೂ ನಾವು ಮನವಿ ಮಾಡ್ತೀವಿ. ದೇವೇಗೌಡರು ಬರ್ತಾರೆ, ಅಶೋಕ್ ಬರ್ತಾರೆ. ಈ ಭಾಗದ ಉಸ್ತುವಾರಿ ಸಚಿವರು ಮತ್ತು ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ವಿ, ಸೌಹಾರ್ದಯುತವಾಗಿ ಅವರೇ ನಿಂತು ಈ ಭಗವದ್ಧ್ವಜವನ್ನು ಆರಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಗ್ರಾಮದಲ್ಲಿ ಆಗ್ತಾ ಇರ್ತಕ್ಕಂಥ ಮುಂದಿನ ಬೆಳವಣಿಗೆಗೆ ತಡೆ ಒಡ್ಡಿ ಇಲ್ಲಿ ಶಾಂತಿ ನೆಲೆಸುವಂತೆ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ. ಅವರೇ ಬಂದು ಆರಿಸ್ಲಿ, ತೊಂದರೆ ಏನಿಲ್ಲ. ಇಲ್ಲೇ ನಿಂತು ಅವರೇ ಆರಿಸ್ಲಿ.